ಹಿರಮ್ಮರು ಎಣ್ಣೆ ತಗೊಂಡೋಗಿದ್ರಲ್ಲ ಅದ್ರ ದುಡ್ಡು ಕೊಟ್ಟೋಗ್ಯವ್ರಂತೆ ನೋಡು. ಅವ್ರ ಪಾಪ ಹೆಂಗನೋ ಕಾಲು ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗ್ತೈತೆ ಅಂತ ಹೇಳಿ ಪಾಪ ಬಂದು 3,000 ಏನೋ ಅಂಗಡಿ ತಂದು ತಗೊಂಬಂದು ಕೊಟ್ಟು ಹೋಗಿದ್ದಾರೆ. ಅವಣ್ಣ ಬೆಳಗ್ಗೆ ಫೋನ್ ಮಾಡಿತ್ತು, ನಮ್ಮ ಹುಡುಗನ ಕಳಿಸಿದ್ದೆ ಕಣಪ್ಪ, ಕೊಟ್ಟು ಬಂದವನೇ ನಿಮ್ಮ ಅಂಗಡಿ ತಕ್ಕೆ, ಯಾರನ ಇನ್ನೊಬ್ರು ಯಾರೋ ನಿಮ್ಮ ಜೊತೆ ಪಾರ್ಟ್ನರಾಗಿ ಮಾಡಿದಾರಂತಲ್ಲ ಅವರೇ ಇದ್ದಾರಂತೆ ಅಂತೇಳಿ ಹೇಳ್ಯಾರ. ನಿನ್ನ ತಮ್ಮ ಇಸ್ಕೊಂಡವನೆ 3,000 ಇಸ್ಕೊಂಡನು, ಹೇಳ್ಬೇಕು ತಾನೆ, ಹೇಳೇ ಇಲ್ಲ. ನಾನು ಅದಕ್ಕೆ ಬಡ್ಕೊಂಡೆ, ಬೇಡ ಕಣಪ್ಪ ನಿನ್ನ ತಮ್ಮನ ಜೊತೆಗೆ ಹಾಕ್ಯಂಬದು ಬೇಡ ಬೇಡ ಅಂತೇಳಿ. ಅವ್ನ ಜೊತೆಗೆ ಹಾಕ್ಯಣಿದ್ಕೆ ನೋಡಿ ಯಾವ ರೀತಿ ಆಗ್ತೈತಿ ಇವತ್ತು. ಅವ್ನು ಹೇಳೇ ಇಲ್ಲ ಅಲ್ಲ, ಹೇಳನೇ ಹೇಳ್ಬೇಕಾ? ಎಲ್ಲ ಮರ್ತವನೇನೋ ಹೇಳು, ಕೇಳ್ತೀನಿ ಬಿಡು. ಹೆಂಗೆ ಅವನಿರೋದಕ್ಕೆ ನೋಡಿ ಹೇಳ್ದ ನನಗೆ ಕೆಲಸ ಮಾಡಿಕೊಡ್ತಾನೆ. ಕೊಬ್ಬರಿ ಎಲ್ಲ ಸುಲ್ಕೊಡೋದು, ಗಾಯ ಆಗ್ದಂಗೆ ಎಲ್ಲ ಮಾಡಿಕೊಡ್ತಾನೆ. ಕೊಬ್ಬರಿ ಎಲ್ಲ ತರೋದು ಹೋಗಿ. ಇವಾಗ ನನಗೇನು ಅನ್ಕೊಂಡೀನಿ, ಇವಾಗ ಹೋಗ್ಬಿಟ್ಟು ಒಳ್ಳೆಳ್ಳಿ ಮೇಲೆ ಕೊಬ್ಬರಿ ಎಲ್ಲ ತಗೊಂಬಂದು ನಾನೊಂದು ಟಾಟಾ ಏಸಿ ತಗೊಂಬಂತ ಇದ್ದೀನಿ. ಟಾಟಾ ಏಸಿ ತಗೊಂಡು ಅವನಿಗೆ ಕಳಿಸೋದು ಎಲ್ಲ ವ್ಯಾಪಾರಕ್ಕೆ. ಹೋಗಿ ಕೊಬ್ಬರಿ ಎಲ್ಲ ತಗೊಂಡು ಹೆಂಗೂ ಗಾಡಿ ಹೊಡಿತಾನೆ, ಲಾರಿ ಎಲ್ಲ ಹೊಡಿತಾನೆ ಅವನು. ಅದಕ್ಕೇ ಟ್ಯಾಂಪ ತಗೊಂಡು ಅವನ್ನ ಕಳ್ಸೋಣ ಅಂತ ಇದ್ದೀನಿ. ಹಳ್ಳಿ ಮೇಲೆ ಹೋಗಿ ತಗೊಂಬಂದು ಇವಾಗ ಚಿಪ್ಪಿಗೂ ಚಾನೇ ರೇಟ್ ಐತಿ. ಅವನು ತಂದು ಸುಲ್ಸೋದು, ಸುಲ್ಸಿ ಹೊಡೋಕ್ಕೆ ಚಿಪ್ಪೂ ಸಪ್ರೇಟ್ ಮಾರೋದು, ಕಾಯಿನೂ ತಗೊಂಬದು ಎಣ್ಣೆಗೆ ಕೊಬ್ಬರಿನ. ಹಂಗೆ ಈ ರೀತಿ ಮಾಡೋಣ ಅಂತ ಇದ್ದೀನಿ ನಾನು. ಯಾಕಂದರೆ ಒಳ್ಳೆ ರೇಟ್ ಐತಿ ಇವಾಗ ಕೊಬ್ಬರಿ ಚಿಪ್ಪು ಒಳ್ಳೆ ರೇಟ್ ಐತಿ. ಎಲ್ಲ ನಮ್ಗೆ ಆದಾಯನೇ ಅದ್ರಾಗೆ. ಅದಕ್ಕೇ ಹಳ್ಳಿ ಮೇಲೆ ಕಳ್ಸೋಣ ಅಂತ ಟೆಂಪ ತಗೋಣ ಅಂತ ಒಂದು ಟೆಂಪ ನೋಡೋಕೆ ಹೇಳಿ ನಿಮ್ಮ ಅಣ್ಣಗೆ. ಅಲ್ಲ ಹಳ್ಳಿ ಮೇಲೆ ತಗೊಂಬರಕ್ಕೆ ಹೋದ್ರೆ ಎಷ್ಟೊಂದು ದುಡ್ಡು ಕೊಡಬೇಕು, ಎಷ್ಟು ಆಗುತ್ತೆ ಏನು ಎತ್ತ ಅಂತ ಏನೂ ಗೊತ್ತಿಲ್ವಲ್ಲ. ನೋಡು 3,000 ಕೊಟ್ಟಿರೋದು ಕೊಟ್ಟೇ ಇಲ್ಲ. ಮೊನ್ನೆಲ್ಲ ಹೇಳೋಣ ಹೇಳ್ಬೇಕಾ ನಿನ್ನ ತಮ್ಮ? ಮರ್ತವನೇನೋ ಹೇಳು, ಏನು ಇದಾಗಲ್ಲ ಸುಮ್ಮನೆ ಮರ್ತಿರ್ಬೇಕೆಲ್ಲ. ನೀನು ಅದು ಯಾಕೆ ಹಂಗೆ ಆಡ್ತೀಯ? ಏನು ತಮ್ಮ 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 ಬೋಲು ತಮ್ಮನ ಮೇಲಂತೂ ಪ್ರೀತಿಯಪ್ಪ ನಿನಗೆ. ಅದೇನು ಆಸೆನೋ ಏನೋ. ಅಲ್ಲ ಅವ್ನು ಹೇಳ್ಬೇಕು ತಾನೆ, ನನಗೆ ಅದಕ್ಕೆ ಸಿಟ್ಟು ಹೇಳಿಲ್ವಲ್ಲ ಅಂಬದಕ್ಕೆ. ಬಾವ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ ಸುನಂದ, ಬಾ ಕೂತ್ಕ ಬಾ ಬಾ. ಎಲ್ಬೋದ? ಅದೇ ಅಲ್ಲೇ ಯಾರ ಕೊಬ್ಬರಿ ಇದ್ದಾವಂತೆ, ಮಾತಾಡ್ಕೊಂಬತ್ತೀನಿ ಅಂತ ಹೋದ್ರು. ಅದಕ್ಕೆ ನಾನು ಬಂದೆ ಅಂಗಡಿ ತಕ್ಕಿಲ್ಲ, ಏನಾನ ಕೆಲಸ ಐತೇನೋ ಅಂತ. ಏನಾನ ಐತೇನಕ್ಕ? ಏನಿಲ್ಲಮ್ಮ, ಎಲ್ಲ ಹಳೆನೇ ಕಸ ಹೊಡೆದು ಹಳೆನೇ ಎಲ್ಲ ಬಾಗಿಲಿಗೆ ನೀರು ಹಾಕಿ ಎಲ್ಲ ಊದ್ಗಡ್ಡಿ ಹಚ್ಚಿದ್ದೀನಿ. ಏನೂ ಇಲ್ಲ. ಏನೋ ಎಣ್ಣೆ ಏನಾನ ಸೋಸೋದು ಬಾಟ್ಲಿಗೆ ಹಾಕೋದೇನಾನ ಇದ್ದರೆ ಹೇಳು. ನಾನು ಇನ್ನೇನು ಬರ್ತೀನಿ ಅಂಗಡಿ ತಕ್ಕೆ. ನಾನು ಅವರು ಇಬ್ಬರು ಮಾಡ್ಕೊಂಡಿರೋಣ ಅಂತ. ನಾನು ಮಾಡ್ತೀನಿ, ನಾನು ಎಲ್ಲನ ಕೆಲಸ ಮಾಡಿಕೊಡ್ತೀನಿ. ಇನ್ನೇನೇನು ಇಲ್ವಲ್ಲ, ನಿಮ್ಮ ಪಾರ್ಟ್ನರಾಗಿ ಮಾಡಿದ್ಮೇಲೆ ಅಯ್ಯಪ್ಪನೂ ನಮ್ಮ ಅಯ್ಯಪ್ಪ ಇನ್ನೇನು ಮನೆ ಕುತ್ಕೊಂಡು ಏನು ಮಾಡ್ತೀಯ? ನೀನು ಹೋಗಿ ಅವ್ರಿಗೊಂದಿಟ್ಟು ಏನಾನ ಹೆಲ್ಪ್ ಮಾಡು. ಅವರಿಬ್ಬರಳು ನಾವಿಬ್ಬರಳು ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ಏನಾನ ಇದ್ದರೆ ಹೋಗಿ ಮಿಷಿನ್ ಪಸಿನ್ ತೊಳೆಯೋದು ಏನಾನ ಇದ್ದರೆ ಮಾಡಿಕೊಡು ಅಂತು. ಏನಾನ ಐತಿ ಮಾಡಿಕೊಡಾನಿ. ಏನಿಲ್ಲ ಕಣಮ್ಮ, ಏನಿಲ್ಲ. ಎಲ್ಲ ಕೆಲಸನ ಮಾಡಿದ್ದೀನಿ, ನಾಳೆ ಏನೂ ಇಲ್ಲ. ಅದೇ ಯಾವ್ದು ಔಡ್ಲೆಣ್ಣೆದ ಒಂದೆರಡು ಡಬ್ಬಿಗಳು ಅವನು ತೊಳಿಬೇಕಾಗಿತ್ತು, ಒಂದೆರಡು ತೊಳೆಯವ ಇದ್ದಾವೆ ಅಷ್ಟೇ, ಇನ್ನೇನಿಲ್ಲ. ಆರಾಮಮ್ಮನೆ ಕುಕ ಬಾ. ಎಲ್ಗೋದ ನಮ್ಮ ಪಾಪ? ಅದೇ ಕೊಬ್ಬರಿ ಕೊಡ್ತಾರೆ ಅಂತ ಹೋಗಿದ್ದಾರೆ, ಕೊಬ್ಬರಿ ತಗೊಂಬರೋಣ, ಕೊಬ್ಬರಿ ಇಲ್ಲ ಅಂತ ಹೇಳಿ. ಅಣ್ಣ ಬಂತು, ಬಾರಣ ಬಾ ಪ್ರಕ್ಷಣೆ, ಬಾ ಕುತ್ಕ ಬಾ. ಇವಾಗಿನ ನಿನ್ನೆ ನೆನೆಸ್ಕೊಂಡ್ವಿ ಕಣಣ್ಣ, ನೆನೆಸ್ಕೊಂಡು ಇಟ್ಕೆ ಬಂದೆ. ಬಾ ಕುತ್ಕ ಬಾ. ನಮ್ಮ ಈರಮ್ಮ ಒಂದಿಟ್ಟು ಓಡಾಡ್ತೈತಿ ಕಣಪ್ಪ. ಎಣ್ಣೆನ ಮುಂದಿನ ಸತಿಗೆ ಇನ್ನೊಂದು ಬಾಟ್ಲಿ ಬೇಕಾಗುತ್ತೆ, ರಪ್ಪನ ರೆಡಿ ಮಾಡಿಕ್ಕೆ ಇನ್ನೊಂದು ಬೇಕಾಗುತ್ತೆ. ಅದಕ್ಕಾಗಿ ನಾನು ಹೇಳೋಣ ಅಂತ ಹೇಳಿ ಅದಕ್ಕೆ ಬಂದು ಇನ್ನೊಂದು ಬಾಟ್ಲಿ ಬೇಕಾಗುತ್ತೆ ಕಣಪ್ಪ, ರೆಡಿ ಮಾಡ್ಕೊಡೋಣ ಹೇಳೋಣ. ಅದಕ್ಕೇನಂತೆ ಹೆಂಗ ನಡೀತೈತಲ್ಲ ಸ್ವಲ್ಪ ಇಲ್ಲಿ. ಪರವಾಗಿಲ್ಲ ಕಣಪ್ಪ, ನಿನ್ನ ತಮ್ಮಕ್ಕೆ ಗೊತ್ತಿರಲಿಲ್ಲ ಏನಿಲ್ಲ. ಹಂಗಾಗ್ಬಿಟ್ಟಿತ್ತು, ಹುಟ್ಟಾಗಿಂದಲೂ ಹಂಗೆ ಐತೆ, ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ನಾನು ತಿರ್ಗಾ ಯಾಕೆ ನಿನ್ನ ಮೇಲೆ ಭರವಸೆ ಬಂತು ಮಾಡಿದ್ಕೆ ಭಾಳ ಅನುಕೂಲ ಆಯ್ತು ಕಣಪ್ಪ. ಈಗ ಒಂದಿಷ್ಟು ನಡೀತೈತಿ. ಕೈ ಬಿಟ್ಟು ಒಂದೆರಡು ಹೆಜ್ಜೆ 3 ಹೆಜ್ಜೆ ಎತ್ತಿ ಕೊತ್ತಿ ಹೋಗ್ತೈತೆ, ಪರವಾಗಿಲ್ಲ. ದಿನಕ್ಕೆ ಒಂದು ಚೀಟಿ ಆಗೈತೆ ಅಂದಮೇಲೆ ಪರವಾಗಿಲ್ಲ ಬಿಡು, ಚೆನ್ನಾಗಿ ನಡೀತೈತಿ. ಹೆಂಗೆ ಖುಷಿ ಆಯ್ತು ಕಣಣ್ಣ. ಅಯ್ಯಪ್ಪ ಎಂದು ಏನು ಮಾಡಿರಲಿಲ್ಲ ಅಂಥವೆಲ್ಲನ, ಎಣ್ಣೆ ಪಣ್ಣೆ ತಯಾರಿಸೋದು ಅಂಥದ್ದೆಲ್ಲ ಮಾಡಿರಲಿಲ್ಲ. ಇದೆಲ್ಲ ಗಿಡ ಮೊಳಕೆಗಳೆಲ್ಲ ಹಾಕಿ ಏನು ಅಯ್ಯಪ್ಪ ತಿಳಿದೊಟ್ಟು ಮಾಡೈತೆ. ಹೆಂಗೆ ಬಿಡತ್ತೆ, ವರ್ಕೌಟ್ ಆಯ್ತಲ್ಲ, ಸೇನಕ್ಕೆ ಇದ್ದಾಳಲ್ಲ ಅಷ್ಟೇ ಸಾಕು. ಇವಾಗ ಒಂದಿಟ್ಟು ಹೊರಗಡೆಗೆಲ್ಲ ಹೋಗ್ತಾಳೆ ಇದ್ದು. ಕಣಮ್ಮ ಈಗೇನು ತೊಂದರೆ ಇಲ್ಲ, ಹೊರಗಡೆಗೆ ಹೋಗುತ್ತೆ, ಹೊರಕ್ಕೆ ಏನು ಬೇಕಂದ್ರೆ ಹೋಗುತ್ತೆ, ಏನಿಲ್ಲ ಗಾಡಿ ಇಟ್ಕೊಂಡು ಹೋಗುತ್ತೆ. ಇವಾಗ ಅಲ್ಲೇ ಕೈ ಬಿಟ್ಟು ಒಂದಿಟ್ಟು ಜೋರ ನಡಿಯಲ್ಲ, ಒಟ್ಟಿನಲ್ಲಿ ಮೆಲ್ಲಕ್ಕೆ ನಡೀತೈತಿ. ಹೆಂಗೆ ಅಲ್ಟ್ರ ಮಟ್ಟಿಗೆ ಆಗಿರೋದು ಹೆಚ್ಚು ಕಣಮ್ಮ. ನಾವು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಹುಟ್ಟಾಗಿಂದಲೂ ಹಂಗೆ ಐತೆ, ಕುಕ್ಕಣಿತ್ತಾಗೇನೆ ಎದ್ದಾಳ್ತಿರ್ಲಿಲ್ಲ, ಓಡಾಡ್ತಿರ್ಲಿಲ್ಲ. ಹುಟ್ಟಾಗಿಂದಲೂ ಹಂಗೆ ನೋಡಿ ಅಲ್ಲೇ ನಮಗೆ ಬೇಜಾರಾಗಿತ್ತು. ಇದೇನಪ್ಪ ಇದು ಹುಟ್ಟಾಗಿಂದಲೂ ಪಾಪ ಹಿಂಗೆ ಆಗೈತೆ ಅಂತ ಹೇಳಿ ಬಲ್ ಬೇಜಾರಾದಂಗೆ ಆಗಿತ್ತು. ಈಗ ಕೊಟ್ಟಿರೋ ಎಣ್ಣೆಯಿಂದನ ಏನಿಲ್ಲ ಕಣಮ್ಮ, ಚೆನ್ನಾಗಿ ಸರಾಗವಾಗಿ ಭಾಳ ಇಂಪ್ರೂವ್ಮೆಂಟ್ ಆಗೈತಿ. ನಾನು ಅಕ್ಕಿ ಒಂದು ದುಡ್ಡು ಕೊಟ್ಟೋಗೋಣ ಅಂತ ಬಂದು. ಹೆಂಗೆ ಖುಷಿ ಆಗ್ತೈತೆ ಕಣಣ್ಣ ನೀನು ಹೇಳಿದ್ಕೆ. ತಾಳಪ್ಪ ನನ್ನ ಕೈಯಾಗಿದ್ದಿದ್ದ ಕೊಡಕ್ಕೆ ಬಂದೆ ಇನ್ನಿ ತಗ. ಎಣ್ಣೆ ತಯಾರಿಸ್ಕೊಟ್ಟಿದ್ಕೆ ಈಗ ನನ್ನ ಕೈಯಾಗಿದ್ದಿದ್ದು ನೀ ಕೊಡ್ತಾ ಇನ್ನಿ. ಕೊಡಪ್ಪ, ನಾನೊಂದು 50 ಕೊಟ್ಟೋಗೋಣ ಅಂತ
ನನ್ನ ತಂಗಿಗೆ ಏನೋ ಮಸ್ತಾಗಿ ದುಡಿತೈತೆ. ಅದು ಈ ನಮ್ಮ ಅಮ್ಮನೇ ಹುಡ್ತಾಗಿಂದಲೇ ನಮ್ಗೆ ಅದೃಷ್ಟ ಅಂಬೋದು ಬಂದಿರೋದು. ಅದಕ್ಕೋಸ್ಕರನ 50,000 ಕೊಟ್ಟೋಗ ನಮ್ಮ ತಾಮನೆ ನಿಂತ್ಕೊಳ್ಳಪ್ಪ. ಬಿಡೋಣ ಅಂತ ನೀನು ಎಣ್ಣೆ ತಗೊಂಡು ದುಡ್ಡು ಕೊಟ್ಟೇ ಇದ್ರಲ್ಲ, ಯಾಕೆ? ಇಲ್ಲ ನಾ ಕೊಡ್ಬೇಕು ಸುಮ್ಕಿರಮ್ಮ. ನೀನು ಏನೇನು ನಮ್ಮ ಅಮ್ಮನಿದು ಏನು ಅಷ್ಟೊಂದಿರೋದ್ರಾಗೆ ಏನು ಹೋಗ್ಲಿಲ್ಲ. 50,000 ಕೊಡ ಎಣ ಕೊಟ್ಬಾರ ಅಂತ ಹೇಳ್ತಿತ್ತು ನಮ್ಮ ಅಮ್ಮಣ್ಣ. ಕೊಟ್ಬಾರಣ್ಣ, ಕಾಲು ಬರಂಗೆ ಮಾಡಿ ಕೊಟ್ಟೈತವಣ್ಣ ಎಣ್ಣೆನ. ಅದಕ್ಕೆ 50,000 ಕೊಟ್ಬಾ ಅಂತ ಹೇಳಿ 50,000 ಕೊಡ್ತು. ತಾಳಪ್ಪ ತಕ ಹೆಣ ಆಟಂದು ಯಾತಕ್ಕೆ ಸುಮ್ಕಿರತ್ತ, ಆಟಂದೇನು ಬೇಡ. ಇದು 50,000 ಬಂದರೆ ಇವರು 25,000 ಹಂಚ್ಕೋಬೇಕು. ಇಸ್ಕೊಳ್ರಿ, ನೀವು ಮಾಡಿರೋದಕ್ಕೆ ಬೇಡವೆ, ಯಾಕೆ ಸುಮ್ಮನೆ ಆಗ್ತೀರಾ? ಇಸ್ಕೊಳ್ರಿ. ನಾವಂಗೆ ಅಪರಪ್ಪ ಯಾತನು ಇಸ್ಕೊಂಬಕ್ಕೆ ಹೋಗಲ್ಲ, ಯಾತಕ್ಕೆ ಕೇಳಕ್ಕೆ ಹೋಗಲ್ಲ. ಸಾಕು ಎಣ್ಣೆ ಮಾಡಿಕೊಡ್ತೀವ, ಅದಕ್ಕೆ ದುಡ್ಡು ಕೊಟ್ಟವ್ರೆ ತಗೊಂಡೋಗ್ಯಾರೆ. ಪಾಪ ಮೊನ್ನೆಸಿಂದ 3,000 ಕಟ್ಟು ಕಳಿಸೈತೆ ಎಣ್ಣೆ ತಗೊಂಡೋಗಿರೋದಕ್ಕೆ. ಬಿಡೋಣ, ಏನು 50,000 ಗಟ್ಲೆ ಏನು ಕೊಡ್ತೀಯ? ಬೇಡ ಸುಮ್ಕಿರು. ಹೆಂಗೆ ಚೆನ್ನಾಗಿದ್ದಾಳಲ್ಲ ಇರಮ್ಮ, ಅಷ್ಟೇ ಸಾಕು. ಹೆಂಗನ ಓಡಾಡ್ಕೊಂಡು ಇದ್ದಾಳಲ್ಲ ಅಷ್ಟೇ ಸಾಕು. ಪಾಪ ಹುಡ್ತಾಗಿಂದಲೂ ಓಡಾಡಿಲ್ಲ, ನನಗೆ ಬೇಜಾರು ಅಂಬಳು ಅವಳಿಗೆ. ಹೆಂಗೋ ಇವಾಗ ಚೆನ್ನಾಗಾದ್ಲಲ್ಲ, ಅಷ್ಟೇ ಸಾಕು ಬಿಡು. ಇಸ್ಕೊಳ್ರಿ, ಯಾಕೆ ಬೇಡ ಅಂತೀರಾ? ನೀವು ಮಾಡಿಕೊಟ್ಟಿರೋದಕ್ಕೆ ಕೊಡ್ತಾರೆ. 50,000 ಗಟ್ಲೆ ಬೇಡ ಅಂತೀರಲ್ಲ ಏನು ಹೆಚ್ಚಾಗ್ಯಾರ ಅಮ್ಮಂಗೆ ದುಡ್ಡು? ಹಂಗೆ ಕಣಮ್ಮ, ಯಾತನು ಅಷ್ಟೊಂದು ಅತಿ ಆಸೆ ಪಡಲ್ಲ. ಗಂಡ ಹೆಂಡತಿ ಇಬ್ರು ಅಷ್ಟೇ, ಯಾತ ಅತಿ ಆಸೆ ಪಡಲ್ಲ. ಏನೋ ಇಷ್ಟಪಟ್ಟು ಕೊಡ್ತಾ ಇದೆಯಾ ಬಿಡೋಣ. ಇನ್ನೊಂದು ತಡಿ ಬೇಕಂದ್ರೆ ಇಸ್ಕೊಂಡೋಗು. ಬೇಕಾದಂಗೆ ಇಸ್ಕೊಂಡೋಗು. ದುಡ್ಡು ಮಾತ್ರ ಇಪ್ಪಟ್ಟು ಕೊಡೋಕ್ಕೆ ಹೋಗ್ಬೇಡ, ಸರಿನಿ? ದುಡ್ಡು ಕೊಡೋಕೆ ಬಂದ್ರೆ ನಾನು ಇಪ್ಪಟ್ಟು ಎಣ್ಣೆನ ಕೊಡಲ್ಲ ಇಷ್ಟೇನೆ. ಏನೋ ಇಷ್ಟಪಟ್ಟು ಕೊಟ್ಟಿದ್ಯಾ, ಬೇಡ ಅಂದ್ರೆ ಬೇಜಾರಾಗ್ತೀಯಾ, ಅಲ್ಲಿಂದ ಬಂದಿದ್ಯಾ ಅಂತ ಇಸ್ಕೊಂಡಿದ್ದ ಅಷ್ಟೇನೆ. ಯಾಕೆ ಇಸ್ಕೊಂಬಕ್ಕೆ ಹೋದಪ್ಪ ಅಂತ ಹೇಳು. ನನಗೇನೋ ಬೇಜಾರಾಗುತ್ತಮ್ಮ, ಇಸ್ಕೊಂಬಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ನಾನು ಎಣ್ಣೆ ತಗೊಳೋಕ್ಕೆ ಗೊತ್ತಿರಲಿಲ್ಲ ಇನ್ನೊಂದು ಪಟ್ಟು, ನೀವು ಇಸ್ಕೊಂಬಲಿಲ್ಲ ಅಂದರೆ. ನಾನು ತುಂಬ ಇಷ್ಟಪಟ್ಟು ಕೊಟ್ಟೋಗಕ್ಕೆ ಬಂದೆ. ಸರಿ ಅಮ್ಮ, ಬರ್ತೀನಿ. ಮಾಡೋಣ, ಊಟನ ಮಾಡೋಣ ಬಾ. ಬೇಡ ಕಣಮ್ಮ, ಊಟ ಬೇಡ, ಯಾತು ಬೇಡ. ಹೆಂಗೋನೋ ನೀವು ಸಿಕ್ಕಿರಲ್ಲ ಅಷ್ಟೇ ಸಾಕು. ಬರ್ತೀನಿ, ಹೋಗ್ತೀನಿ, ನಾನು ಊರಿಗೆ ಹೋಗ್ತೀನಿ. ಸರಿಯಪ್ಪ, ಆಯ್ತು. 50,000 ಏನು? 50,000 ಕೊಟ್ರಾ? 50,000 ಕೊಟ್ಟರು ಕಣಮ್ಮ. ನಾನು ಅವತ್ತು ಎಣ್ಣೆ ತಯಾರಿಸ್ಕೊಟ್ಟಿದ್ದೆ, 50,000 ಕೊಟ್ಟರು. ಅವರು ಬಂದಮೇಲೆ 25,000 ಹಂಚ್ಕೇಳ್ರಿ. ಯಾಕಂದರೆ ಪಾರ್ಟ್ನರಾಗಿ ಮಾಡ್ತಿರೋದ್ರಾಗಲ್ಲ, ಅದಕ್ಕೆ ಯಾವ್ದನ ಬರಲಿ ಅದು ಹಂಚ್ಕೋಬೇಕು. ಪಾರ್ಟ್ನರಾಗಿ ಮಾಡ್ತಾ ಇದ್ದೀವಿ ಅಂದಮೇಲೆ ಎಷ್ಟನ ಬರಲಿ ಹಂಚ್ಕೋಬೇಕು. ಅದೇ ಹೆಂಗೆ ಹಂಚ್ಕೊಂತಾರೆ? ಇದು ನಮ್ಮಯ್ಯಪ್ಪ ನೀವು ಪಾರ್ಟ್ನರ್ ಆಗೋದಕ್ಕಿಂತ ಮುಂಚೆಗೆ ಇವ್ರಿಗೆ ಎಣ್ಣೆ ತಯಾರಿಸ್ಕೊಟ್ಟಿತ್ತು. ಅದ್ರಾಗೆ ಇವರು ಎಣ್ಣೆ ಎಲ್ಲ ತಯಾರಿಸಿದ್ಕೆ ಇವ್ರು ಪಾಟ್ ಬಿದ್ದು ಇವ್ರು ಇಕ್ಕೊಂತಾರೆ. ಅದ್ರಾಗೇನು ಹಂಚ್ಕೊಂಬ ಅಂಥದ್ದೇನಿಲ್ಲ. ಇಲ್ಲ ಸೇವಂತಿ, ನಿನಗೆ ಗೊತ್ತಾಗಲ್ಲ. ಪಾರ್ಟ್ನರ್ ಅಂದಮೇಲೆ ಎಲ್ಲದ್ರಾಗೂ ಹಂಚ್ಕೋಬೇಕು. ಮೊನ್ನೆ ಇವ್ರಿಗೆ ತಾನೇ ಎಣ್ಣೆ ತಯಾರಿಸ್ಕೊಟ್ಟಿದ್ದು ನಮ್ಮಯ್ಯಪ್ಪನೂ. ಅವತ್ತೆಲ್ಲನ ಸ್ವಲ್ಪ ಸಹಾಯ ಮಾಡ್ತಲ್ಲ. 25,000 ಹಂಚ್ಕೋಬೇಕು. ಬಂದಿರೋದ್ರಾಗೆ ಪಾರ್ಟ್ನರ್ ಕೆಲಸ ಮಾಡ್ತಾಯಿದ್ದೀವಿ, ಪಾರ್ಟ್ನರಾಗಿ ಮಾಡ್ತಾಯಿದ್ದೀವಿ ಅಂದರೆ ಯಾವುದ್ರಾಗೆ ಆಗಲಿ ಸಮಭಾಗ ಮಾಡ್ಕೋಬೇಕು. ಲಾಭನೇ ಬರಲಿ ನಷ್ಟನೇ ಬರಲಿ ಎಲ್ಲದ್ರಾಗೂ ಸಮಭಾಗ ಮಾಡ್ಕೋಬೇಕು. ಸರಿ ಆಯ್ತು ಬಿಡ, ಮತ್ತೆ ನೋಡೋಣ. ಇಲ್ಲ, ಅದು ಹೆಂಗೆ ನೋಡೋಣ? ನೀ ತಯಾರಿಸ್ಕೊಟ್ಟಿರೋದು ಕಣಪ್ಪ, ಅದರಲ್ಲಿ ಹಂಚ್ಕೊಂಬ ಅಂಥದ್ದೇನಿಲ್ಲ. ಅವರು 50,000 ಕೊಟ್ಟಿರೋದು, ನೀನು ಪಾರ್ಟ್ನರ್ ಆಗೋದಕ್ಕಿಂತ ಮುಂಚೆ ನೀನು ತಯಾರಿಸ್ಕೊಟ್ಟಿರೋದು. ಅದು ಅವನು ತಯಾರಿಸ್ಕೊಡ್ಲೇಳ, ಅವನು ಬೇರೆದ್ರಾಗ ಏನೋ ದುಡ್ಡು ಕಂಬ್ಲೇಳ. ನಾವೇನು ಎಣ್ಣೆದ್ರಾಗ ಏನೈತೆ, ಇವು ಎಣ್ಣೆದು ಏನು ಮಾಡ್ತೀವಿ ಅದ್ರಾಗ ಅಷ್ಟೇ ನಾನು ಕೇಳ್ತಾ ಇರೋದು. ಅವನು ನಾವು ಪಾರ್ಟ್ನರ್ ಆಗಿರೋದು ಅದ್ರಾಗ ಅಷ್ಟೇ. ಇದು ವೈಯಕ್ತಿಕವಾಗಿ ಮಾಡಿರೋದು, ಇದನ್ನೇನು ಕೇಳೋ ಅಂಥದ್ದೇನಿಲ್ಲ ಕಣೆ ಸುನಂದ. ನಿನಗೆ ಗೊತ್ತಿಲ್ಲ? ನನಗೆ ಗೊತ್ತಾಗ್ತಾ ಇರೋದಕ್ಕೆ ಕೇಳ್ತಾ ಇರೋದು. ಪಾರ್ಟ್ನರ್ ಆಗಿ ಹಂಚ್ಕೋಬೇಕು ಅಂತ ಹೇಳಿ ಗೊತ್ತಾಗ್ತಾ ಇರೋದಕ್ಕೆ ಕೇಳ್ತಾ ಇರೋದು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾವು ಪಾರ್ಟ್ನರಾಗಿ ಮಾಡಿರೋದಕ್ಕೆ ಎಲ್ಲದರಲ್ಲೂ ಇವಾಗ ಕೇಳ್ತಾ ಇದ್ದಾರೆ. ಯಪ್ಪ ಕೇಳಲಿಲ್ಲ ತಮ್ಮ ಅಂತೇಳಿ ತಮ್ಮನ ಮೇಲೆ ಸ್ವಲ್ಪ ಅತಿಯಾದ ಪ್ರೀತಿ. ಅದಕ್ಕೆ ಯಪ್ಪ ತಮ್ಮನಿಗೆ ಇಷ್ಟಪಟ್ಟು ಪಾರ್ಟ್ನರಾಗಿ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ನಾವು ಎಣ್ಣೆ ತಯಾರಿಸ್ಕೊಟ್ಟಿದ್ರು. ಅವ್ರು ಏನೋ ಪ್ರೀತಿಯಿಂದ ಕಾಲು ಬಂದವು ಅಂತ ಹೇಳಿ ಪಾಪ ಹುಡ್ತಾಗಿಂದ ಓಡಾಡಿಲ್ಲ ಅಂತ ಹೇಳಿ ಇವಾಗ ನಮ್ಮಯ್ಯಪ್ಪ ಎಣ್ಣೆ ತಯಾರಿಸ್ಕೊಟ್ಟಿದ್ದಕ್ಕೆ ಬಂದಿದ್ದಾವೆ. ಅದಕ್ಕೇ ಅವರು ಏನೋ ಖುಷಿಯಿಂದ 50,000 ಕೊಟ್ಟೋಗಿರೋದಕ್ಕೆ ಅದ್ರಾಗೆ ಸಮಭಾಗ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ ಅವಳು. ಹಿಂಗೇನೆ ಅಯ್ಯೋ, ಜೊತೆಗೆ ಮಾಡಿದ್ರೆ ತುಂಬ ಕಷ್ಟ ಎಲ್ಲದರಲ್ಲೂ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.